ಕರ್ತನಾದ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶಲೋಮ್. ಯೋಹಾನ ಸುವಾರ್ತೆ 2ನೇ ಅಧ್ಯಾಯ ಮೊದಲ 3 ವಚನಗಳನ್ನು ಓದುತ್ತಾ ಇದ್ದೇನೆ. ಎಲ್ಲರೂ ಗಮನ ಕೊಟ್ಟು ಕೇಳ್ರಿ. 3ನೆಯ ದಿನದಲ್ಲಿ ಗಲಿಲಾಯದ ಕಾನಾ ಊರಿನಲ್ಲಿ ಒಂದು ಮದುವೆ ಆಯಿತು. ಯೇಸುವಿನ ತಾಯಿ ಅಲ್ಲಿ ಇದ್ದಳು. ಯೇಸುವನ್ನು ಆತನ ಶಿಷ್ಯರನ್ನು ಆ ಮದುವೆಗೆ ಕರೆದರು. ದ್ರಾಕ್ಷಾರಸವು ಸಾಲದೆ ಹೋಗಲಾಗಿ ಯೇಸುವಿನ ತಾಯಿ ಆತನಿಗೆ, ಅವರಲ್ಲಿ ದ್ರಾಕ್ಷಾರಸ ಇಲ್ಲ ಎಂದು ಯೇಸುವಿಗೆ ಹೇಳಿದಳು. ಹೇಳಿ ಪ್ರಿಯರೇ, ಮನಿ, ಮದುವೆ, ಮಕ್ಕಳು, ಈ 3 ಸಾಧಾರಣವಾಗಿ ನಮ್ಮ ಜೀವಿತದಲ್ಲಿ ಸಮಸ್ಯೆಗಳಿಗೆ ಕಾರಣವಾಗ್ತವೆ. ಮೊದಲನೇದಾಗಿ ಸಾಧಾರಣವಾಗಿ ನಾವು ಎದುರಿಸುವ ಸಮಸ್ಯೆ ಯಾವುದು ಹೇಳಿ? ಆರ್ಥಿಕ ಸಮಸ್ಯೆ. ಸಾಧಾರಣವಾಗಿ ನಾವು ಎದುರಿಸುವ ಸಮಸ್ಯೆ ಯಾವುದು ಹೇಳಿ? ಅಳಿಯನೊಂದಿಗಾಗಲಿ, ಸೊಸೆಯೊಂದಿಗಾಗಲಿ, ಹೌದಲ್ಲವೇ? ಕಟ್ಕೊಂಡ ಗಂಡನೊಂದಿಗೆ ಸಮಸ್ಯೆ ಅಲ್ಲವೋ? ಆ ನಂತರ ಸಾಧಾರಣವಾಗಿ ಮದುವೆ ಆದವರು ಎದುರಿಸುವ ಸಮಸ್ಯೆ ಯಾವುದು ಹೇಳಿ? ಮಕ್ಕಳು ಹುಟ್ಟದಿದ್ರೆ ಸಮಸ್ಯೆ, ಮಕ್ಕಳು ಹುಟ್ಟಿದ್ರೆ ಇನ್ನೊಂದು ಸಮಸ್ಯೆ. ಹೌದೋ ಇಲ್ಲವೋ? ಸೊ ಈ ದಿನ ಸಾಧಾರಣವಾಗಿ ನಾವು ಮದುವೆಯಲ್ಲಿನ ಸಮಸ್ಯೆ ಏನೆಂಬುದಾಗಿ ನಾವು ಈಗ ತಾನೇ ವಾಕ್ಯ ಭಾಗ ಓದಿದ್ದೇವೆ. ಯೇಸು ಕ್ರಿಸ್ತನು ತಾನು ಸೇವೆ ಪ್ರಾರಂಭಿಸಿರುವಂತಹ ಆರಂಭದ ದಿನಗಳಲ್ಲಿ ಒಂದು ವಿವಾಹಕ್ಕೆ ಆತನನ್ನು ಕರೆಯಲಾಯಿತು. ಆತನನ್ನು, ಆತನ ಶಿಷ್ಯರನ್ನು, ಆತನ ತಾಯಿಯನ್ನು ಆ ವಿವಾಹಕ್ಕೆ ಕರೆಯಲಾಗಿತ್ತು. ಎಲ್ಲಿತ್ತು ಆ ವಿವಾಹ? ಕಾನಾ ಎನ್ನುವಂತಹ ಊರಿನಲ್ಲಿತ್ತು. ಈಗ ಕೇಳ್ರಿ, ಒಂದು ದಿನ ಒಬ್ಬ ಸಹೋದರಿ ನನ್ನ ಬಳಿಗೆ ಬಂದಿದ್ದಳು. ಮುದ್ದಾದ ಮಗುವನ್ನು ಹೊತ್ಕೊಂಡು ಬಂದಿದ್ದಳು. ಆ ಮಗು ಎಷ್ಟೋ ಸುಂದರವಾಗಿತ್ತು. ಭುಜದ ಮೇಲೆ ಎತ್ಕೊಂಡು ಆ ಮಗುವನ್ನು ತಂದಿದ್ದಳು. ಆ ಸಹೋದರಿ ಅಳ್ತಾ ಇದ್ದಳು. ಯಾಕಮ್ಮ ಅಳ್ತಾ ಇದೀಯ ಎಂದು ಕೇಳಿದೆ. ಏನ್ ಹೇಳಂತೀರಣ ನನ್ನ ಸಮಸ್ಯೆ? ಏನಮ್ಮ ನಿನ್ನ ಸಮಸ್ಯೆ ಎಂದು ಕೇಳಿದೆ. ಈ ಮಗುವನ್ನು ನೋಡ್ರಣ, ಎಷ್ಟು ಸುಂದರವಾಗಿದೆ ಅಂದಾಗ, ಹೌದು ಬಹಳ ಸುಂದರವಾಗಿದೆ ಅಂದೆ. ಸಮಸ್ಯೆ ಏನು ಅಂದಾಗ ಹೇಳ್ತಾಳೆ, ಪ್ರೀತಿ ಮಾಡಿ ಮದುವೆ ಆದೆ ಅಣ್ಣ, ನನಗಾಗಿ ಪ್ರಾಣ ಕೊಡ್ತೇನಂದಿದ್ದ, ಅದಕ್ಕೆ ಆ ಹುಡುಗನೊಂದಿಗೆ ಮದುವೆ ಆದೆ. ಈಗ ಗಂಡ್ಮಗುವನ್ನು ಹಡೆದಿದ್ದಾನೆ. ಈಗ ಏನ್ ಹೇಳ್ತಾನೆ ಗೊತ್ತಣ್ಣ? ಈ ಮಗು ನನಗೆ ಹುಟ್ಟಿಲ್ಲ ಎಂದು ಹೇಳ್ತಿದ್ದಾನಣ್ಣ. ಈಗ ಈ ಮಗು ಅವನಿಗೆ ಹುಟ್ಟಿರುವ ಮಗು ಆಗಿದೆ ಎಂದು ನಾನು ಹೇಗೆ ನಿರೂಪಿಸಲಿ ಅಣ್ಣ? ಹೀಗೆ ಭಯಂಕರವಾದ ನಿಂದನೆ ನನ್ನ ಮೇಲೆ ಹೊರಿಸಿದ್ದಾನೆ. ಅದೇನೆಂದರೆ, ಈ ಮಗು ನನಗೆ ಹುಟ್ಟಲಿಲ್ಲ ಎಂದು ಖಚಿತವಾಗಿ ಹೇಳ್ಬಿಡ್ತಿದ್ದಾನಣ್ಣ. ಅದೇನ್ರಿ ಹೀಗೆ ಮಾತಾಡ್ತಾ ಇದ್ದೀರಿ? ಪ್ರೀತಿ ಮಾಡ್ಕೊಂಡಿದ್ದೇವೆ, ಪ್ರೀತಿ ಮಾಡಿ ಮದುವೆ ಮಾಡಿಕೊಂಡೆವು, ಮದುವೆ ಮಾಡಿಕೊಂಡು ಮಗುವನ್ನು ಹಡೆದೆವು. ಈಗ ಈ ಮಗು ನನಗೆ ಹುಟ್ಟಿಲ್ಲ ಎಂದು ಯಾಕೆ ಹೇಳ್ತೀರಿ? ಹೌದು ಅನ್ನುತ್ತೇನೆ, 100 ಸಾರಿ ಅನ್ನುತ್ತೇನೆ, ಈ ಮಗು ನನಗೆ ಹುಟ್ಟಲಿಲ್ಲ. ಹುಟ್ಟಿದೆ ಅನ್ನುವುದಕ್ಕೆ ರುಜು ಏನಿದೆ ಎಂದು ಕೇಳ್ತಾನೆ. ಇದಕ್ಕಾಗಿ ನರಕ ಅನುಭವಿಸ್ತಿದ್ದೇನಣ್ಣ. ನನ್ನ ಗಂಡ ನನ್ನ ಮೇಲೆ ಹೊರಿಸಿರುವ ನಿಂದನೆ ನಾನು ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ ಅಣ್ಣ. ಯಾರಿಗೂ ಹೇಳ್ಕೊಳ್ಳಲಿಕ್ಕೆ ಆಗ್ತಾ ಇಲ್ಲ ಅಣ್ಣ. ಬಹಳ ಒದ್ದಾಡ್ತಾ ಇದ್ದೇನಣ್ಣ. ಒಂದು ಕಡೆ ಈ ಮಗುವನ್ನು ನಾನೇ ಪೋಷಿಸಬೇಕಾಗ್ತಾ ಇದೆ. ಒಂದು ಪೈಸೆ ಮನೆಯಲ್ಲಿ ಯಾರು ಕೊಡ್ತಾ ಇಲ್ಲ. ಫಲಿತವಾಗಿ ನಾನು ಉದ್ಯೋಗ ಮಾಡಬೇಕಾಗ್ತಿದೆ. ಈ ಹಸು ಕೂಸನ್ನು ಹೊತ್ಕೊಂಡು ಉದ್ಯೋಗಕ್ಕೆ ಹೇಗೆ ಹೋಗ್ಬೇಕು, ಹೇಗೆ ಉದ್ಯೋಗ ಮಾಡಬೇಕು ಎಂದು ಹೀಗೆ ಬಹಳ ಕಷ್ಟಪಡ್ತಿದ್ದೇನಣ್ಣ ಅಂದಾಗ ಒಂದು ಮಾತನ್ನು ಹೇಳಿದೆ. ನೋಡಮ್ಮ, ನಿನಗಿರುವ ಸಮಸ್ಯೆ ಅದು ಎಂಥದೇ ಸಮಸ್ಯೆ ಆಗಿದ್ರು ಆ ಸಮಸ್ಯೆಯನ್ನು ಮೊಟ್ಟ ಮೊದಲು ಅರ್ಥ ಮಾಡಿಕೊಳ್ಳುವಂಥವರು, ಆಧರಿಸುವಂಥವರು ನಿನಗೆ ಜನ್ಮ ಕೊಟ್ಟಂತಹ ನಿನ್ನ ತಂದೆ ತಾಯಿ ಆಗಿದ್ದಾರೆ. ನಿನ್ನೊಳಗೆ ನೀನು ಈ ರೀತಿಯಾಗಿ ಕೊರಗುವುದಕ್ಕಿಂತ ನಿನ್ನ ತಂದೆ ತಾಯಿಗಳಿಗೆ ಈ ವಿಷಯ ತಿಳಿಸು. ಯಾರು ಈ ಮದುವೆ ಮಾಡಿಸಿದ್ದಾರೋ ಆ ಹಿರಿಯರಿಗೆ ನಿನ್ನ ತಂದೆ ತಾಯಿ ಕರೆಸ್ತಾರೆ. ಕರೆಸಿ ಅವರೊಂದಿಗೆ ಮಾತಾಡ್ತಾರೆ. ಅವರಿಗೆ ಕೇಳ್ತಾರೆ, ಮಗುವನ್ನು ಹಡೆದಾದ ಮೇಲೆ ಇದು ನನ್ನ ಮಗು ಅಲ್ಲ, ಇದಕ್ಕೆ ಪ್ರೂಫ್ ಏನಾಗಿದೆ, ನಾನೇ ಈ ಮಗುವಿನ ತಂದೆ ಎಂದು ಪ್ರೂಫ್ ಏನಾಗಿದೆ ಎಂಬುದಾಗಿ ಇಷ್ಟು ಘೋರವಾಗಿ ಮಾತಾಡುತ್ತಾ ನಿನ್ನನ್ನು ಮಾನಸಿಕ ವ್ಯಥೆಗೆ ಗುರಿಪಡಿಸುತ್ತಿರುವ ಗಂಡನಿಗೆ ಅವರು ಸ್ವಲ್ಪ ಬುದ್ಧಿ ಹೇಳ್ತಾರೆ. ಮೊದಲು ತಂದೆ ತಾಯಿಯೊಂದಿಗೆ ಮಾತಾಡು, ಅವರಿಗೆ ವಿಷಯ ಹೇಳು. ಮೊದಲು ಅವರು ನಿನಗೆ ಅರ್ಥ ಮಾಡಿಕೊಳ್ತಾರೆ, ಆಧರಿಸುತ್ತಾರೆ, ನಿನಗೆ ಆಧಾರವಾಗಿ ನಿಲ್ತಾರೆ. ಅಷ್ಟು ಮಾತ್ರವಲ್ಲದೆ ನಿನ್ನ ಮದುವೆ ಮಾಡಿಸಿರುವ ಹಿರಿಯರನ್ನು ಕರೆಯಿಸಿ ನಿನ್ನ ಗಂಡನೊಂದಿಗೆ ಸರಿಯಾಗಿ ಮಾತಾಡಿ ಬುದ್ಧಿ ಹೇಳ್ತಾರೆ ಎಂದು ಹೇಳಿದ್ರೆ, ಆಗ ಆ ತಂಗಿ ಹೇಳಿರೋ ಮಾತೇನೆಂದರೆ, ನನ್ನ ತಂದೆ ತಾಯಿಗಳಿಗೆ ಈ ವಿಷಯ ಹೇಳಲಾರೆ ಅಣ್ಣ ಎಂದು ಹೇಳಿದಳು.
ಒಬ್ಬ ಆತ್ಮಿಕ ತಂದೆಯಾಗಿ, ಅಣ್ಣನಾಗಿ ನೋಡಮ್ಮ, ನಿನಗೆ ತಂದೆ ತಾಯಿಗಳಿರುವುದರಿಂದ ಅವರಿಗೆ ನೀನು ಈ ವಿಷಯ ಹೇಳುವಾಗಲೇ ಸ್ವಲ್ಪ ಮಟ್ಟಿಗೆ ನಿನ್ನ ಹೃದಯದಲ್ಲಿರುವಂತಹ ಈ ಭಾರ ಹಗುರವಾಗುತ್ತದೆ. ಹಾಗಾಗಿ ನನ್ನ ಮಾತನ್ನು ಕೇಳಿ ತಂದೆ ತಾಯಿಗಳಿಗೆ ವಿಷಯ ಹೇಳು ಅಂದಾಗ ಮತ್ತೆ ಹೇಳಿದಳು, ಸಾರಿ ಅಣ್ಣ, ನನ್ನ ತಂದೆಗೆ ತಾಯಿಗೆ ಈ ವಿಷಯ ನಾನು ಹೇಳಲಾರೆ. ಯಾಕೆ ಹೇಳಲಿಕ್ಕಾಗಲ್ಲ ಅಂದೆ. ನನಗೆ ಮದುವೆ ಆಗಿರುವ ವಿಷಯ ಅವರಿಗೆ ಗೊತ್ತಿಲ್ಲ ಅಂದಳು. ನನಗೆ ಮದುವೆ ಆಗಿರುವ ವಿಷಯ ಅವರಿಗೆ ಗೊತ್ತಿಲ್ಲ ಅಂದಳು. ನಾನು ಪ್ರೆಗ್ನೆಂಟ್ ಆಗಿರುವ ವಿಷಯ ಕೂಡ ಅವರಿಗೆ ಗೊತ್ತಿಲ್ಲ ಅಂದಳು. ನಾನೊಂದು ಮಗುವನ್ನು ಹೆತ್ತಿದ್ದೇನೆ ಎಂಬ ವಿಷಯ ಕೂಡ ಅವರಿಗೆ ಗೊತ್ತಿಲ್ಲ ಅಣ್ಣ ಅಂದಳು. ನಾನಿನ್ನೇನು ಮಾತಾಡಬೇಕು ಹೇಳಿ? ಇದೇ ನಮ್ಮ ತಂದೆ ತಾಯಿಗೆ ವಿಷಯ ತಿಳಿಸಲಿಲ್ಲವೋ, ತಿಳಿಸಲಾರದೆ ಮದುವೆ ಮಾಡಿಕೊಂಡೆ ಅಣ್ಣ ಅಂದಳು. ಅದಕ್ಕಾಗಿಯೇ ಈಗ ನಾನು ಚಪ್ಪಲಿ ತಕೊಂಡು ಹೊಡ್ಕೊಳ್ಬೇಕಾಗ್ತಿದೆ ಅಣ್ಣ, ಮಾಡಿರುವ ಪಾಪಕ್ಕಾಗಿ ಅಂದಳು. ಏನ್ ಅರ್ಥ ಆಗುತ್ತೆ ನಿಮಗೆ? ಮದುವೆ ಅನ್ನುವಂಥದ್ದು ಒಬ್ಬ ಹುಡುಗ ಒಬ್ಬ ಹುಡುಗಿಯ ನಡುವೆ ನಡೆಯುವಂತಹ ಒಂದು ಸಣ್ಣ ಕಾರ್ಯವಲ್ಲ, ಆದರೆ ಎರಡು ಕುಟುಂಬಗಳ ನಡುವೆ ನಡೆಯುವಂತಹ ಒಂದು ಶುಭ ಕಾರ್ಯವಾಗಿದೆ. ಪರಿಶುದ್ಧವಾದ ವಿವಾಹ ಆಗಿದೆ. ತಮ್ಮ ತಂಗಿಯಂದಿರೇ ಕೇಳ್ತಾ ಇದ್ದೀರಾ? ಆ ಮೂರ್ಖನಿಗಿರುವ ಧೈರ್ಯವೇನೆಂದರೆ, ಈ ಹುಡುಗಿ ಹೇಗೂ ಯಾರಿಗೂ ಹೇಳದಂತೆ ಮದುವೆ ಮಾಡಿಕೊಂಡಿದ್ದಾಳೆ. ಈಗ ನಾನು ಬೇಡ ಅಂತ ಹೇಳಿದ್ರು, ತಳ್ಳಿ ಹಾಕಿದ್ರು ನನ್ನ ಕಾಲ್ ಹತ್ರನೇ ಬಿದ್ದಿರ್ತಾಳೆ. ಯಾರಿಗೆ ಹೇಳಲಿಕ್ಕಾಗುತ್ತೆ? ಏನೆಂದು ಹೇಳಲಿಕ್ಕಾಗುತ್ತೆ? ಕೆಲವೊಂದು ಜನ ತಂಗಿಯಂದಿರು ಪ್ರೀತಿ ಪ್ರೀತಿ ಅಂತ ಹೇಳಿ ಪ್ರೀತಿಯ ಮುಸುಕಿನಲ್ಲಿ ಪಾಪ ಮಾಡಿ ಕೊನೆಗೆ ಆ ಹುಡುಗನೇ ಬೇಕು ಅಂತ ಹೇಳಿ ತಂದೆ ತಾಯಿಗಳನ್ನು ತಳ್ಳಿ ಹಾಕಿ ಆ ತಂದೆ ತಾಯಿಗಳನ್ನು ಬಿಟ್ಟು ಹೇಳದೆ ಕೇಳದೆ ಮದುವೆ ಆಗುವುದಾದರೆ ಈಗೋ ಇಂತಹ ಬದುಕೆ ಧಾವಿಸುತ್ತೆ. ಆ ಹುಡುಗನ ಕೈಗೆ ನಿಮ್ಮ ಜುಟ್ಟು ಕೊಡ್ತೀರಿ, ಅವನೇನೋ ನಿಮ್ಮೊಂದಿಗೆ ಆಟ ಆಡ್ತಾನೆ. ನಿಮ್ಮ ಹಿಂದೆ ಯಾರೂ ಇಲ್ಲವೆಂದು ಹೇಳಲು ಯಾರೂ ಇಲ್ಲವೆಂದು, ಯಾರಿಗೂ ಹೇಳದಂತೆ ನೀವು ಮದುವೆ ಆಗಿದ್ದೀರೆಂದು, ಅದರ ನಿಮಿತ್ತ ತಂದೆ ತಾಯಿಗಳ ಮನಸ್ಸಿನಲ್ಲಿ ಸ್ವಲ್ಪ ವೇದನೆ ಇದೆ ಎಂದು, ಈಗ ನಿನ್ನ ಕುಟುಂಬದಲ್ಲಿ ಸಮಸ್ಯೆ ಬಂದ್ರೆ ನಿನಗೆ ನಿನ್ನ ಇಷ್ಟಾನುಸಾರವಾಗಿ ನೀನು ಮದುವೆ ಆಗಿರುವುದರಿಂದ ನಿನ್ನ ಸಾವನ್ನು ನೀನೇ ಸಾಯಿ ಎಂದು ಹೇಳ್ತಾರೆಂದು ಅವನಿಗೆ ಗೊತ್ತಿರೋದ್ರಿಂದ ಕೈಗೊಂಬೆಯಂತೆ ಆಟ ಆಡಿಸ್ತಾನೆ. ತಂಗಿಯಂದಿರೇ, ದುಡುಕಿದವರಾಗಿ ತಂದೆ ತಾಯಿಗಳಿಗೆ ಹೇಳದಂತೆ ಮದುವೆ ಮಾಡಿಕೊಳ್ಳಬೇಡಿ. ತಮ್ಮಂದಿರೇ, ದುಡುಕಿದವರಾಗಿ ತಂದೆ ತಾಯಿಗಳಿಗೆ ಹೇಳದಂತೆ ಮದುವೆ ಮಾಡಿಕೊಳ್ಳಬೇಡಿರಿ. ಹೆತ್ತು ಸಾಕಿ ಸಲಹಿ ದೊಡ್ಡವರನ್ನಾಗಿ ಮಾಡಿ, ರಾತ್ರಿ ಹಗಲು ಕಷ್ಟಪಟ್ಟು ದುಡಿದು ಪ್ರಯೋಜಕರನ್ನಾಗಿ ಮಾಡಿ ನಿಮಗೆ ಸಂಸಾರಸ್ಥನನ್ನಾಗಿ ಮಾಡಬೇಕೆಂದು ಒಬ್ಬ ಹುಡುಗನನ್ನು ಹುಡುಗಿಯನ್ನನ್ನು ಜೀವನ ಸಂಗಾತಿಯನ್ನಾಗಿ ತರಬೇಕೆಂದು ಕನಸು ಕಂಡಿರುವ ತಂದೆ ತಾಯಿಗಳಿಗೆ ಹೇಳದೆ, ಏನಿದು ರಹಸ್ಯ ಮದುವೆಗಳು, ಕೆಲಸಕ್ಕೆ ಬಾರದ ಮದುವೆಗಳು? ಯಾಕೆ ಈ ವಿಷಯ ನಿಮ್ಮೊಂದಿಗೆ ಹಂಚಿಕೊಳ್ತಿದ್ದೇನೆ ಗೊತ್ತಾ? ಕಾನ ಎಂಬ ಊರಲ್ಲಿ ಒಂದು ಮದುವೆ ಆಯ್ತು. ಅದು ಪರಿಶುದ್ಧವಾದ ಮದುವೆ. ಯಾಕೆಂದರೆ ಪರಿಶುದ್ಧನಾದ ದೇವರು ಆಹ್ವಾನಿಸಲ್ಪಟ್ಟಂತಹ ಮದುವೆ ಅದಾಗಿತ್ತು. ಆ ದಿನ ಯೇಸು ಕ್ರಿಸ್ತನು ಆ ವಿವಾಹಕ್ಕೆ ಆಹ್ವಾನಿಸಲ್ಪಟ್ಟಿದ್ರು. ಯೇಸು ಕ್ರಿಸ್ತನ ಶಿಷ್ಯರು ಅಂದರೆ ಸೇವಕರು ಆಹ್ವಾನಿಸಲ್ಪಟ್ಟಿದ್ರು. ಯೇಸು ಕ್ರಿಸ್ತನ ತಾಯಿ ಕೂಡ ಆಹ್ವಾನಿಸಲ್ಪಟ್ಟಿದ್ರು. ತಂದೆ ತಾಯಿಗಳೇ ಕೇಳಿ, ನಿಮ್ಮ ಮಗನಿಗೆ ನೀವು ಮದುವೆ ಮಾಡಬೇಕಾದಾಗ, ಮಗಳಿಗೆ ನೀವು ಮದುವೆ ಮಾಡಬೇಕಾದಾಗ ಕೇಳಿರಿ. ಆ ಮದುವೆಯಲ್ಲಿ ನೀವು ನೋಡಬೇಕಾದದ್ದು ಕ್ಯಾಸ್ಟ್ ಅಲ್ಲ, ಆ ಮದುವೆಯಲ್ಲಿ ನೀವು ನೋಡಬೇಕಾದದ್ದು ಕ್ಯಾಶ್ ಅಲ್ಲ, ಆ ಮದುವೆಯಲ್ಲಿ ನೀವು ನೋಡಬೇಕಾದದ್ದು ಕಲರ್ ಅಲ್ಲ, ಆದರೆ ಆ ಮದುವೆಗೆ ಬರಬೇಕಾದದ್ದು ಕ್ರೈಸ್ಟ್, ಕರ್ತನಾದ ಯೇಸು ಆ ಮದುವೆಯಲ್ಲಿರಬೇಕು. ಯಾವುದೇ ಮದುವೆ ಆಗಲಿ ಕ್ಯಾಶ್ ಮೇಲೆ, ಕಲರ್ ಮೇಲೆ, ಕ್ಯಾಸ್ಟ್ ಮೇಲೆ ಆಧಾರಗೊಂಡಿರುತ್ತದೋ, ಕ್ರೈಸ್ಟ್ಗೆ ಅಂದರೆ ಕ್ರಿಸ್ತನಿಗೆ ಅವಕಾಶವಿರುವುದಿಲ್ಲವೋ, ಆ ಮದುವೆ ಪರಿಶುದ್ಧವಾದ ವಿವಾಹವಲ್ಲ, ದೇವರ ಚಿತ್ತಾನುಸಾರವಾದ ವಿವಾಹವಲ್ಲ. ಸಾಧಾರಣವಾಗಿ ಸರ್ವಸಾಧಾರಣವಾಗಿ ಅಂತಹ ಮದುವೆ ನಿಲ್ಲಲು ಸಾಧ್ಯವೇ ಇರಲ್ಲ. ಯಾಕೆಂದರೆ ವಿವಾಹ ಎನ್ನುವಂಥದ್ದನ್ನು ದೇವರೇ ಪ್ರಾರಂಭಿಸಿದ್ದಾರೆ. ವಿವಾಹ ವ್ಯವಸ್ಥೆಯನ್ನು ದೇವರೇ ಆರಂಭಿಸಿದ್ದಾರೆ. ದೇವರಿಲ್ಲದಂತೆ ನೀವು ವಿವಾಹದಲ್ಲಿ ಪ್ರವೇಶಿಸಲು ಬಯಸುವುದಾದರೆ ಅಂತಹ ವಿವಾಹದೊಳಗೆ ಸೈತಾನನು ತೂರಿಕೊಂಡು ಬರ್ತಾನೆ. ಅಂತಹ ಮದುವೆಯನ್ನು ಒಡೆದು ಹಾಕುವ ಪ್ರಯತ್ನ ಮಾಡುತ್ತಾನೆ, ಬೇರ್ಪಡಿಸುವ ಪ್ರಯತ್ನ ಮಾಡ್ತಾನೆ. ಕೇಳಿ ತಮ್ಮ ತಂಗಿಯಂದಿರೇ, ನಿಮ್ಮ ಮದುವೆ ಪರಿಶುದ್ಧವಾಗಿರಬೇಕಾದರೆ, ಪವಿತ್ರವಾಗಿರಬೇಕಾದರೆ ಪರಿಶುದ್ಧನಾದ ದೇವರು ಆ ನಿಮ್ಮ ಮದುವೆಗೆ ಬರಬೇಕು, ಆತನು ಆಹ್ವಾನಿಸಲ್ಪಡಬೇಕು ಎಂಬ ಈ ವಿಷಯ ಮರೆಯಬೇಡಿ ಪ್ರಿಯರೇ. ಮತ್ತೊಂದು ಸಾರಿ ಮತ್ತೊಬ್ಬ ಸಹೋದರಿ ಬಂದು ಇಂತಹದೇ ಸ್ಟೋರಿ ನನಗೆ ಹೇಳಿದಳು. ದಿನ ತುಂಬಿದ ಗರ್ಭಿಣಿಯಾಗಿದ್ದಳು, 9 ತಿಂಗಳ ಗರ್ಭಿಣಿ. ವಿಸಿಟಿಂಗ್ ಅವರ್ಸ್ ಅಲ್ಲಿ ಬಂದು ಹೇಳ್ತಾಳೆ, ಅಣ್ಣ ನಾನು 9th ಮಂತ್ ಪ್ರೆಗ್ನೆಂಟ್ ಆಗಿದ್ದೇನೆ. ಆ ಹುಡುಗ ನನಗೆ ಪ್ರಾಣ ಕೊಡ್ತೇನಂದಿದ್ದ.
ಪ್ರಾಣದಂತೆ ಪ್ರೀತಿಸುತ್ತೇನೆಂದಿದ್ದ. ನಾನಿಲ್ಲದಿದ್ರೆ ಬದುಕೋದೇ ಇಲ್ಲ ಎಂದು ಹೇಳಿದ. ನನ್ನ ಸುತ್ತಲೂ ತಿರುಗಾಡಿದ. ಆದ್ರೆ ಈಗ ಹೀಗೆ ಗರ್ಭಿಣಿಯನ್ನಾಗಿ ಮಾಡಿದ. ಮತ್ತೆ ಮದುವೆ ಸಂಗತಿ ಏನು? ಮದುವೆ ಮಾಡಿಕೊಂಡಿದ್ದಾನಣ್ಣ ಅಂದಳು. ಎಲ್ಲಿ ಮಾಡಿಕೊಂಡ? ಒಂದು ರೂಮಲ್ಲೇ ಮಾಡಿಕೊಂಡ್ವೋ ಅಂದಳು. ಮದುವೆ ರೂಮ್ ಒಳಗಡೆ ಮಾಡಿಕೊಳ್ಳೋದು? ಒಂದು ರೂಮಲ್ಲೇ ಮದುವೆ ಮಾಡಿಕೊಂಡಣ. ಈಗ ನಾನು ಗರ್ಭಿಣಿಯಾಗಿದ್ದೇನೆ ಅಂದಳು. ಆಯ್ತು ಸರಿ ಅಮ್ಮ, ಬಂದ ಕಾರಣ ಏನೆಂದು ಕೇಳಿದೆ. ನಾಳೆಯ ದಿನದಲ್ಲಿ ಅವನ ಮದುವೆ ಇದೆ ಅಂತಣ. ಯಾರ ಮದುವೆ ಅಂದೆ? ಯಾರ ಮದುವೆ ಅಮ್ಮ ಅಂದೆ. ರೂಮ್ ಒಳಗೆ ನನ್ನೊಂದಿಗೆ ಮದುವೆ ಆದವನ ಮದುವೆ ಅಂದಳು. ನಾಳೆಯೇ ಮದುವೆ ಅಂದಳು. ಹಾಗಾದರೆ ನಿನ್ನ ತಂದೆ ತಾಯಿಗಳಿಗೆ ಈ ವಿಷಯ ಹೇಳು, ಅವರಿಗೆ ಫೋನ್ ಮಾಡಿ ಹೇಳು, ಹೋಗಿ ಆ ಮದುವೆಯನ್ನು ತಡೆಯುತ್ತಾರೆ ಅಂದಾಗ ನನ್ನ ತಂದೆ ತಾಯಿಗಳಿಗೆ ನನಗೆ ಮದುವೆ ಆದ ವಿಷಯವೇ ಗೊತ್ತಿಲ್ಲಣ್ಣ ಅಂದಳು. ಏನ್ ಮಾಡ್ಲಿಕ್ಕಾಗುತ್ತೆ ಈಗ ಅವಳು? ನಾಳಿನ ದಿನ ಅವನು ಬೇರೆಯವಳಿಗೆ ಮದುವೆ ಆಗ್ಲಿಕ್ಕಿದ್ದಾನೆ. ಅವಳೊಂದಿಗೆ ಸಂಸಾರ ಮಾಡುತ್ತಾನೆ. ಅವನೇನು ಸುಖವಾಗಿರ್ತಾನೆ, ಸಂತೋಷವಾಗಿರ್ತಾನೆ. ಆ ಹುಡುಗನನ್ನೇ ನಂಬಿ ತಂದೆ ತಾಯಿಗಳಿಗೆ ಹೇಳದಂತೆ ಮದುವೆಯಾಗಿ ಈಗ ಪ್ರೆಗ್ನೆಂಟ್ ಆಗಿ ನಾಳಿನ ದಿನದಲ್ಲಿ ಆ ಮಗುವನ್ನು ಹೆತ್ತಿ ಹೇಗೆ ಸಾಕ್ಲಿಕ್ಕಾಗುತ್ತೆ? ಗಂಡನ ಸಹಾಯ ಇಲ್ಲದಂತೆ, ತಾಯಿಯ ಸಹಾಯವಿಲ್ಲದೆ, ತಾಯಿಯ ಸಹಕಾರವಿಲ್ಲದೆ, ಆತ್ಮೀಕರ ಸಹವಾಸ ಇಲ್ಲದೆ ಹೇಗೆ ಆ ಮಗುವನ್ನು ಸಾಕ್ಲಿಕ್ಕಾಗುತ್ತೆ ಹೇಳಿ? ಹೇಗೆ ಸ್ನಾನ ಮಾಡಿಸ್ಲಿಕ್ಕಾಗುತ್ತೆ? ಒಂದು ವೇಳೆ ಸಿಸರಿನ್ ಆಗುವುದಾದ್ರೆ, ಆಪರೇಷನ್ ಮಾಡಬೇಕಾದ್ರೆ ಹಾಸ್ಪಿಟಲ್ನಲ್ಲಿ ಅವಳು ಯಾವ ರೀತಿಯಾಗಿ ಆ ಮಗುವಿಗೆ ನೋಡಿಕೊಳ್ಳಲಿಕ್ಕಾಗತ್ತೆ, ಹಾಲು ಕುಡಿಸಲಿಕ್ಕಾಗುತ್ತೆ? ಒಂದು ಸಾರಿ ಆಲೋಚಿಸಿರಿ. ನಿಸ್ಸಹಾಯ ಸ್ಥಿತಿಯಲ್ಲಿದ್ದಾಳೆ. ಯಶ್, ನೀವು ದೇವರಿಲ್ಲದೆ ವಿವಾಹ ಮಾಡಿಕೊಳ್ಳುವುದಾದರೆ ಕೇಳಿರಿ, ಬಹಳ ನಿಸ್ಸಹಾಯ ಸ್ಥಿತಿಗೆ ನೀವು ಸೇರುತ್ತೀರಿ. ಮಗು ಹುಟ್ಲಿಕ್ಕಿದೆ ಎಂಬುದಾಗಿ ಸಂತೋಷಿಸಬೇಕಾದ ಸಮಯದಲ್ಲಿ ಏನ್ ಮಾಡಬೇಕೆಂದು ಗೊತ್ತಿಲ್ಲದೆ, ಸಂತೋಷಿಸಲು ಅವಕಾಶವೇ ಇಲ್ಲದಂತೆ, ಪ್ರೀತಿಸಿದವನು ಆಕೆಗೆ ಮೋಸ ಮಾಡಿ ಓಡಿ ಹೋಗಿ, ಪ್ರೀತಿಸಿದಂತಹ ತನ್ನ ಸ್ವಂತ ತಾಯಿಯನ್ನು ತಂದೆಯನ್ನು ನೀನು ಮೋಸ ಮಾಡಿದೆ. ಕನಿಷ್ಠ ಮದುವೆಯಾದ ವಿಷಯ ತಿಳಿಸದೆ ಅದನ್ನೇ ಆಧಾರವಾಗಿ ತೆಗೆದುಕೊಂಡು ನಿನ್ನನ್ನು ಪ್ರೀತಿಸಿದವನು ನಿನಗೆ ಮೋಸ ಮಾಡಿ ಹೋಗಿದ್ದಾನೆ. ಈಗ ನೀನು ಬಿತ್ತಿದಂತಹ ಬೀಜವೇ ಅದು ಫಲಿಸಿ ಈಗ ಪ್ರತಿಫಲ ಕೊಡ್ತಿದೆ. ಅದಕ್ಕೆ ಬೈಬಲ್ ಹೇಳುತ್ತದೆ, ಮೋಸ ಹೋಗಬೇಡಿರಿ. ದೇವರು ತಿರಸ್ಕಾರ ಸಹಿಸುವವನಲ್ಲ. ಮನುಷ್ಯ ಏನನ್ನು ಬಿತ್ತುತ್ತಾನೋ ಅದನ್ನು ಕೊಯ್ಯುವುದು ತಪ್ಪಿದಲ್ಲ. ತಮ್ಮಂದೇರೇ, ತಂಗಿಯಂದೇರೇ, ತಂದೆ ತಾಯಿಗಳಿಗೆ ಮೋಸ ಮಾಡಬೇಡಿ. ನೀವು ಮೋಸ ಮಾಡುವುದಾದರೆ ಮೋಸ ಹೋಗುತ್ತೀರಿ. ನಾಳಿನ ದಿನದಲ್ಲಿ ನೀವು ಹೊರಲಾರದಷ್ಟು ಭಾರವನ್ನು ಹೊರಲಿಕ್ಕಾಗದೆ ಒದ್ದಾಡುತ್ತೀರಿ ಎಂಬ ಈ ವಿಷಯ ದಯವಿಟ್ಟು ಅರ್ಥ ಮಾಡಿಕೊಳ್ಳಿರಿ. ಅಂದರೆ ಒಂದಲ್ಲ ಒಂದು ದಿವಸ ವಿವಾಹ ವಯಸ್ಸು ಬರುತ್ತೆ ನಿಮಗೆ. ಆ ವಿವಾಹ ವಯಸ್ಸು ಬರುವಾಗ ಹೇಳಿರಿ, ಆ ವಿವಾಹದೊಳಗೆ ಯಾರನ್ನು ಕರೆಯಬೇಕು? ನೀವು ಯೇಸುವನ್ನು ಕರೆಯಬೇಕು. ಯೇಸು ಇಲ್ಲದಂತಹ ವಿವಾಹ ಕ್ರೈಸ್ತಿಯ ಸಮಾಜವೇ ಕೇಳ್ತಾ ಇದ್ದೀರಾ? ಕ್ರಿಸ್ತನು ಇಲ್ಲದಂತಹ ವಿವಾಹವು, ಕ್ರಿಸ್ತನು ಬರಲಾರದಂತಹ ವಿವಾಹವು ಅದು ಕಟ್ಟಲ್ಪಡುವುದಿಲ್ಲ, ಕೊನೆಗೆ ಕೊಚ್ಕೊಂಡು ಹೋಗುತ್ತದೆ ಎಂಬ ವಿಷಯ ದಯವಿಟ್ಟು ಮರೆಯಬೇಡಿ. ಒಂದು ಸಂತೋಷದ ಸಂಗತಿ ಏನೆಂದರೆ, ಕಾನಾ ಎಂಬ ಊರಿನಲ್ಲಿ ನಡೆಯುತ್ತಿರುವಂತಹ ವಿವಾಹದಲ್ಲಿ ಯೇಸು ಇದ್ದಾರೆ. ಈಗ ನನ್ನ ಪ್ರಶ್ನೆ, ವಿವಾಹದಲ್ಲಿ ಯೇಸು ಇರುವುದಾದರೆ ಅಯ್ಯ, ನೀವೇನಾದ್ರೂ ಗ್ಯಾರಂಟಿ ಕೊಡ್ತೀರಾ ಅಂತಹ ವಿವಾಹದಲ್ಲಿ ಸಮಸ್ಯೆ ಏನೂ ಇರುವುದಿಲ್ಲ ಎಂಬುದಾಗಿ? ನೀವೇ ಹೇಳ್ತಾ ಇದ್ದೀರಲ್ಲವೋ ವಿವಾಹದಲ್ಲಿ ಯೇಸು ಇರಬೇಕೆಂದು. ಹಾಗೆ ಇರುವುದಾದರೆ ಅದು ಧನ್ಯಕರವಾದ ವಿವಾಹ ಆಗಿರುತ್ತೆ ಎಂದು ಹೇಳ್ತಿದ್ದೀರಲ್ಲವೇ? ಹಾಗಾದ್ರೆ ವಿವಾಹದಲ್ಲಿ ಯೇಸು ಇರುವುದಾದರೆ ನಮ್ಮ ವಿವಾಹದಲ್ಲಿ ಸಮಸ್ಯೆಗಳು ಬರುವುದಿಲ್ಲವೋ ಎಂದು ನೀವು ಒಂದು ವೇಳೆ ಪ್ರಶ್ನಿಸುವುದಾದರೆ ನನ್ನ ಉತ್ತರವೇನೆಂದರೆ, ಯೇಸು ಕ್ರಿಸ್ತನು ನಿಮ್ಮ ವಿವಾಹದಲ್ಲಿ ಇದ್ದಾಗಿಯೂ ಕೂಡ ಸಮಸ್ಯೆಗಳು ಬರ್ತವೆ. ಆಗ ನಿಮ್ಮಲ್ಲಿ ಕೆಲವರು ನನಗೆ ಪ್ರಶ್ನಿಸಬಹುದು, ನನ್ನ ಇಷ್ಟಾನುಸಾರವಾಗಿ ವಿವಾಹ ಮಾಡಿಕೊಂಡ್ರೂ ಸಮಸ್ಯೆಗಳು ಬರ್ತವೆ, ದೇವರ ಇಷ್ಟಾನುಸಾರವಾಗಿ ವಿವಾಹ ಮಾಡಿಕೊಂಡ್ರೂ ಸಮಸ್ಯೆಗಳು ಬರ್ತವೆ. ಹಾಗಾದ್ರೆ ಇನ್ನು ವ್ಯತ್ಯಾಸ ಏನಿದೆ? ನಾನು ನನ್ನ ಇಷ್ಟಾನುಸಾರವಾಗಿ ವಿವಾಹ ಮಾಡಿಕೊಂಡಾಗ ಸಮಸ್ಯೆಗಳು ಬರುವುದಾದರೆ, ದೇವರ ಇಷ್ಟಾನುಸಾರವಾಗಿ ವಿವಾಹ ಮಾಡಿಕೊಂಡ್ರು ಸಮಸ್ಯೆಗಳು ಒಂದು ವೇಳೆ ಬರುವುದಾದರೆ, ಇನ್ನು ಡಿಫ್ರೆನ್ಸ್ ಏನಿದೆ ಬ್ರದರ್? ಇದೆ ಬ್ರದರ್, ಅಲ್ಲಿಯೇ ಡಿಫ್ರೆನ್ಸ್ ಇದೆ. ಏನು ಆ ಡಿಫ್ರೆನ್ಸ್? ನಿಮಗೊಂದು ವಿಷಯ ಹೇಳಿದೆ, ಜ್ಞಾಪಕ ಇದೆಯಾ? ಸಾಧಾರಣವಾಗಿ ಕೆಲವರಿಗಿರುವ ಅಭಿಪ್ರಾಯವೇನೆಂದರೆ, ನಾನು ಯೇಸುವನ್ನು ನಂಬುವುದಾದರೆ ಕಷ್ಟಗಳು ತೀರಿ ಹೋಗ್ತವೆ, ಯೇಸುವನ್ನು ನಂಬುವುದಾದರೆ ಬಾಧೆಗಳು ತೀರಿ ಹೋಗ್ತವೆ, ಯೇಸುವನ್ನು ನಂಬುವುದಾದರೆ ಇಕ್ಕಟ್ಟು ಬಿಕ್ಕಟ್ಟುಗಳಿಂದ, ವ್ಯಾಧಿ ಬಾಧೆಗಳಿಂದ, ಆರ್ಥಿಕ ತೊಂದರೆಗಳಿಂದ ಹೊರಬರುತ್ತೇನೆ ಎಂಬ ನಂಬಿಕೆ ಸಹಜವಾಗಿ ಇರುತ್ತೆ.
ಅದೇ ನಂಬಿಕೆಯಿಂದ ಒಬ್ಬ ವ್ಯಕ್ತಿ ಯೇಸುವನ್ನು ನಂಬುತ್ತಾನೆ. ಯೇಸುವನ್ನು ನಂಬಿದ ನಂತರ ಅವನಿಗೆ ಗೊತ್ತಾದದ್ದೇನೆಂದರೆ, ಯೇಸುವನ್ನು ನಂಬುವುದಕ್ಕಿಂತ ಮುಂಚೆ ಎಷ್ಟು ಸಮಸ್ಯೆಗಳಿದ್ವೋ, ಯೇಸುವನ್ನು ನಂಬಿದ ನಂತರವೂ ಕೂಡ ಅಷ್ಟೇ ಸಮಸ್ಯೆಗಳಿದ್ವು. ಆಗ ಯಾರೋ ಬಂದು ಅವನಿಗೆ ಕೇಳಿದ್ರಂತೆ, ಏನಯ್ಯ, ಯೇಸುವನ್ನು ನಂಬಿದ್ರೆ ಕಷ್ಟ ಇರಲ್ಲ, ನಷ್ಟ ಇರಲ್ಲ, ಇಕ್ಕಟ್ಟು ಬಿಕ್ಕಟ್ಟಿರಲ್ಲ, ವ್ಯಾಧಿ ಬಾಧೆ ಇರಲ್ಲ ಎಂದು ನೀನು ನಂಬಿ ಯೇಸುವಿನಲ್ಲಿ ನೀನು ವಿಶ್ವಾಸ ಇಟ್ಟಿಯಲ್ಲವೇ? ಹಾಗಾದ್ರೆ ಯೇಸುವನ್ನು ನಂಬುವುದಕ್ಕಿಂತ ಮುಂಚೆ ಇದ್ದ ಕಷ್ಟಗಳೇ ಯೇಸುವನ್ನು ನಂಬಿದ ನಂತರವೂ ಕೂಡ ನೀನು ಎದುರಿಸುತ್ತಾ ಇದೆಯಲ್ಲವೇ? ವ್ಯತ್ಯಾಸ ಎಲ್ಲಿದೆ ಎಂದು ಕೇಳಿದಾಗ ಅವನು ಹೇಳಿರೋದೇನೆಂದ್ರೆ, ವ್ಯತ್ಯಾಸ ಏನೆಂದು ನನಗೆ ಅರ್ಥವಾಯಿತು ಅಂದನಂತೆ. ಏನು ವ್ಯತ್ಯಾಸ? ಯೇಸು ಇಲ್ಲದೆ ಇರುವಾಗ ನನ್ನ ಕಷ್ಟಗಳನ್ನು, ನಷ್ಟಗಳನ್ನು, ಇಕ್ಕಟ್ಟು ಬಿಕ್ಕಟ್ಟು, ವ್ಯಾಧಿ ಬಾಧೆಗಳನ್ನು ನಾನೊಬ್ಬನೇ ಎದುರಿಸಬೇಕಾಗಿತ್ತು. ಆದರೆ ಈಗ ಯೇಸುವನ್ನು ನಂಬಿದ ನಂತರ ನನಗಿರುವ ಕಷ್ಟ ನಷ್ಟಗಳಲ್ಲಿ, ವ್ಯಾಧಿ ಬಾಧೆಗಳಲ್ಲಿ, ಇಕ್ಕಟ್ಟು ಬಿಕ್ಕಟ್ಟುಗಳಲ್ಲಿ ನನ್ನೊಂದಿಗೆ ಯೇಸು ಕೂಡ ಆ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ. ನನಗಿರುವ ಧೈರ್ಯ, ನಂಬಿಕೆ ಏನೆಂದರೆ, ಯೇಸು ನನ್ನೊಂದಿಗಿದ್ದು ನನ್ನ ಸಮಸ್ಯೆಯಲ್ಲಿ ಪಾಲ್ಗೊಳ್ಳುತ್ತಾ ಇರುವುದರಿಂದ ಖಚಿತವಾಗಿಯೂ ನಾನು ಜಯ ಸಾಧಿಸುತ್ತೇನೆ ಅಂದ. ಏನರ್ಥವಾಯ್ತು ಕ್ರೈಸ್ತಿಯ ಸಮಾಜವೇ? ಇದು ನಮ್ಮ ನರನಾಡಿಗಳಲ್ಲಿ ಜೀರ್ಣಿಸಿಕೊಳ್ಳಬೇಕಾದ ಒಂದು ಅದ್ಭುತವಾದ ಸತ್ಯವಾಗಿದೆ. ಯಾರಾದರೂ ನಿಮಗೆ ಈ ವಿಷಯ ಹೇಳುವುದಾದ್ರೆ, ಯೇಸುವನ್ನು ನಂಬ್ರಿ, ಕಷ್ಟ ನಷ್ಟ ಇರಲ್ಲ, ವ್ಯಾಧಿ ಬಾಧೆ ಇರಲ್ಲ, ಇಕ್ಕಟ್ಟು ಬಿಕ್ಕಟ್ಟು ಇರಲ್ಲ, ಅನಾರೋಗ್ಯ ಇರಲ್ಲ, ಆರ್ಥಿಕ ಸಮಸ್ಯೆಗಳಿರಲ್ಲ ಎಂದು ಯಾರಾದ್ರೂ ಹೇಳುವುದಾದ್ರೆ ನಂಬಬೇಡಿರಿ, ಅದು ತಪ್ಪು ಬೋಧನೆ. ಯೇಸುವನ್ನು ನಂಬಿದ್ರೂ ಸಹ ಕಷ್ಟಗಳಿರ್ತವೆ. ಯೇಸುವನ್ನು ನಂಬಿದ್ರೂ ಸಹ ಇಕ್ಕಟ್ಟು ಬಿಕ್ಕಟ್ಟು ಇರ್ತವೆ. ಯೇಸುವನ್ನು ನಂಬಿದ್ರೂ ಸಹ ವ್ಯಾಧಿ ಬಾಧೆಗಳು ಇರ್ತವೆ. ಮತ್ತೆ ಯೇಸುವನ್ನು ನಂಬಿ ಏನು ಲಾಭ? ನಂಬರ್ 1, ಈ ಲೋಕ ಯಾತ್ರೆ ಮುಗಿಸಿದ ನಂತರ ಪರಲೋಕಕ್ಕೆ ಹೋಗ್ತೀರಿ. ನಂಬರ್ 2, ಈ ಲೋಕದಲ್ಲಿ ಸಮಸ್ಯೆ ಏನೇ ಆಗಿದ್ರೂ ಕೂಡ ಆ ಸಮಸ್ಯೆ ನೀವು ಒಬ್ಬರೇ ಎದುರಿಸುವ ಅಗತ್ಯವಿಲ್ಲ. ನಿಮ್ಮನ್ನು ಪ್ರಾಣದಂತೆ ಪ್ರೀತಿಸಿದಂತಹ ನನ್ನ ದೇವರು ನಿಮ್ಮೊಂದಿಗೆ ಇರುತ್ತಾರೆ. ಅದೇ ಧೈರ್ಯ, ಅದೇ ನಿಮಗೆ ಕೊಡುತ್ತದೆ ಒಂದು ದಿನ ಜಯ ಎಂಬ ಈ ವಾಸ್ತವ ಮರೆಯಬೇಡಿರಿ ಎಂದು ಕರ್ತನ ನಾಮದಲ್ಲಿ ಮನವಿ ಮಾಡಿಕೊಳ್ತೇನೆ. ಇದೇ ಫಾರ್ಮುಲಾ ವಿವಾಹದಲ್ಲಿಯೂ ಅನ್ವಯಿಸುತ್ತೆ. ನಿಮ್ಮ ಇಷ್ಟಾನುಸಾರವಾಗಿ ವಿವಾಹ ಮಾಡಿಕೊಂಡು ನೋಡಿ, ಕಷ್ಟಗಳನ್ನು ಕೊಂಡು ತಂದುಕೊಳ್ತೀರಿ. ದೇವರ ಚಿತ್ತಾನುಸಾರವಾಗಿಯೂ ವಿವಾಹ ಮಾಡಿಕೊಳ್ಳ್ರಿ, ಸಾಧಾರಣವಾಗಿ ಕಷ್ಟಗಳು ಇರುತ್ತವೆ. ಹಾಗಾದ್ರೆ ಇಷ್ಟಾನುಸಾರವಾಗಿ ವಿವಾಹ ಮಾಡಿಕೊಂಡಾಗ ಕಷ್ಟಗಳು ಬಂದ್ರು ಸಹ, ಯೇಸುವಿನ ಚಿತ್ತದ ಪ್ರಕಾರ ವಿವಾಹ ಮಾಡಿಕೊಂಡ್ರು ಕಷ್ಟಗಳು ಬಂದ್ರು ಸಹ ಡಿಫರೆನ್ಸ್ ಏನಿದೆ ಬ್ರದರ್? ಕೇಳಿರಿ. ನೀವು ನಿಮ್ಮ ಇಷ್ಟಾನುಸಾರವಾಗಿ ವಿವಾಹ ಮಾಡಿಕೊಳ್ಳುವುದಾದ್ರೆ ಆ ವಿವಾಹದಲ್ಲಿ ಬರುವ ಕಷ್ಟಗಳನ್ನು ನೀವು ಒಬ್ಬರೇ ಎದುರಿಸಬೇಕಾಗುತ್ತದೆ. ಆದರೆ ದೇವರ ಚಿತ್ತಾನುಸಾರವಾಗಿ ನೀವು ವಿವಾಹ ಮಾಡಿಕೊಳ್ಳೋದಾದ್ರೆ ನಿಮಗೆ ಕಷ್ಟಗಳು ಬರುವಾಗ ನನ್ನ ಕರ್ತನು ಇಳಿದು ಬರುತ್ತಾನೆ. ನಿಮ್ಮ ಕಷ್ಟದಲ್ಲಿ ಪಾಲ್ಗೊಳ್ಳುವುದಕ್ಕಾಗಿ, ನಿಮ್ಮ ಕಣ್ಣೀರನ್ನು ಒರೆಸುವುದಕ್ಕಾಗಿ, ಅಷ್ಟು ಮಾತ್ರವಲ್ಲದೆ ನಿಮ್ಮ ಪ್ರತಿ ಕಷ್ಟಕ್ಕೆ ಪರಿಹಾರವನ್ನು ಕೊಡುವುದಕ್ಕಾಗಿ ಆತನು ಇಳಿದು ಬರ್ತಾನೆ. ಇದೇ ವಾಸ್ತವ. ಅದಕ್ಕೆ ದೇವರ ಚಿತ್ತ ಮಾಡಬೇಕು. ಉದಾಹರಣೆಗೆ, ಆದಾಮನಿಗೆ ದೇವರು ಒಬ್ಬ ಜೀವನ ಸಂಗಾತಿಯನ್ನು ತರುತ್ತಾರೆ. ಮನುಷ್ಯನು ಒಬ್ಬಂಟಿಗನಾಗಿರೋದು ಒಳ್ಳೇದಲ್ಲವೆಂದು ದೇವರೇನ್ ಮಾಡ್ತಾರೆ? ಅವನಿಗೆ ಸರಿಬೀಳುವ ಸಹಕಾರಿಯನ್ನು ತರಬೇಕು ಅಂದುಕೊಂಡು ಹವ್ವಳನ್ನು ಉಂಟು ಮಾಡಿ ಹೆಂಡತಿಯನ್ನಾಗಿ ಆದಾಮನಿಗೆ ಒಪ್ಪಿಸ್ತಾರೆ. ಈ ಮದುವೆ ಮಾಡಿದ್ದು ಯಾರು ಹೇಳಿ? ದೇವರೇ ಮಾಡಿದ್ದಾರೆ. ದೇವರು ಮಾಡಿರುವ ವಿವಾಹ ಅದು. ದೇವರು ಮಾಡಿದ ವಿವಾಹವೇ ಆಗಿತ್ತು. ಆದರೂ ಸಮಸ್ಯೆ ಬರಲಿಲ್ಲವೋ? ಹೇಳ್ರಿ, ಬಂದಿದ್ವು. ದೇವರೇ ಮಾಡಿರುವ ವಿವಾಹ ಆದಾಗ್ಯೂ ಕೂಡ ಸಮಸ್ಯೆಗಳು ಬಂದಿದ್ವು. ಬೇಡವೆಂದ ಹಣ್ಣನ್ನು ಅವರು ತಿನ್ನುತ್ತಾರೆ. ನಗ್ನವಾಗಿದ್ದೇವೆ ಎಂದು ಅವರು ಗ್ರಹಿಸಿಕೊಳ್ಳುತ್ತಾರೆ. ಎಲೆಗಳಿಂದ ತಮ್ಮ ಶರೀರವನ್ನು ಮುಚ್ಚಿಕೊಳ್ಳಬೇಕೆಂದು ಅವರು ಪ್ರಯತ್ನಿಸ್ತಾರೆ. ಆದರೆ ಅವರಿಬ್ಬರನ್ನು ವಿವಾಹದ ಮೂಲಕ ಒಂದುಗೂಡಿಸಿರುವಂತಹ, ಒಂದು ಮಾಡಿರುವಂತಹ ದೇವರು, ಅವರು ನಾಚಿಕೆಯಿಂದ ತಮ್ಮ ಶರೀರವನ್ನು, ಎಲೆಯಿಂದ ತಮ್ಮ ಶರೀರ ಮುಚ್ಚಿಕೊಳ್ತಿದ್ದಾರೆ ಅಂದುಕೊಂಡು ದೇವರೇನು ಮಾಡುತ್ತಾರೆ? ಆತನೇ ಅವರಿಗೆ ಒಂದು ಚರ್ಮದ ವಸ್ತ್ರವನ್ನು ಕೈಯಾರೆ ಹೊಲಿದು ಕೂಡ ಅವರಿಗೆ ಅನುಗ್ರಹಿಸುತ್ತಾರೆ. ಅಂದ್ರೆ ಅರ್ಥವೇನು? ಆತನೇ ವಿವಾಹ ಮಾಡಿರೋದ್ರಿಂದ ಆ ವಿವಾಹದಲ್ಲಿ ಒಂದು ಸಮಸ್ಯೆ ಎದುರಾದಾಗ ಆತನೇ ಅವರ ಅವಮಾನ ಮುಚ್ಚುವುದಕ್ಕಾಗಿ ಏನ್ ಮಾಡಿದ್ರು? ಒಂದು ಪ್ರಾಣಿಗೆ ಯಜ್ಞ ಅರ್ಪಿಸಿ ಆ ಪ್ರಾಣಿಯ ಚರ್ಮದಿಂದ ಅವರ ಅವಮಾನವನ್ನು ಮುಚ್ಚುತ್ತಿರುವಾಗ ದೇವರು ಒಂದು ತೀರ್ಮಾನ ತೆಗೆದುಕೊಳ್ತಾರೆ. ಮನುಷ್ಯನು ಪಾಪ ಮಾಡಿ ಅವಮಾನವನ್ನು, ನಾಚಿಕೆಯನ್ನು ತಾನೇ ಮುಚ್ಚಿಕೊಳ್ಳುವಾಗ ಆ ನಾಚಿಕೆಯನ್ನು, ಅವಮಾನವನ್ನು ತೊಲಗಿಸುವುದಕ್ಕಾಗಿ ದೇವರು ಆ ದಿನವೇ ಒಂದು ತೀರ್ಮಾನ ತೆಗೆದುಕೊಂಡ್ರು. ಏನದು? ಒಂದು ಪ್ರಾಣಿ ಮರಣ ಹೊಂದಿದ ಹೊರತು, ಬಲಿಯಾದ ಹೊರತು ಇವರ ಅವಮಾನ ಮುಚ್ಚುವುದು ಸಾಧ್ಯವೇ ಇರಲ್ಲ. ಅದೇ ರೀತಿ ನನ್ನ ಮಗನಾದ ಯೇಸು ಕ್ರಿಸ್ತನು ಇವರಿಗೋಸ್ಕರ ಮರಣ ಹೊಂದಿದ ಹೊರತು ಇವರು ಮಾಡಿದಂತಹ ಪಾಪಕ್ಕೆ ವಿಮೋಚನೆ ಇರೋದಿಲ್ಲ ಎಂದು ಆ ದಿನವೇ ದೇವರು ಅವರು ಮಾಡಿರುವ ಪಾಪಕ್ಕೆ ಪ್ರಾಯಶ್ಚಿತ್ತವಾಗಿ ತನ್ನ ಸ್ವಂತ ಮಗನನ್ನೇ ಮರಣಕ್ಕೆ ಅರ್ಪಿಸಿಕೊಟ್ರು. ಫಲಿತವಾಗಿ ಪಾಪಿಷ್ಟ ಮನುಷ್ಯನನ್ನು ರಕ್ಷಣಾ ವಸ್ತ್ರದಿಂದ, ಪರಿಶುದ್ಧ ವಸ್ತ್ರದಿಂದ, ನೀತಿ ವಸ್ತ್ರದಿಂದ ಅವರನ್ನು ಧರಿಸಬೇಕು ಎಂದು ಬಯಸಿದರು.
ಇಲ್ಲವೇ ಆ ತೀರ್ಮಾನ ಆ ದಿನವೇ ತೆಗೆದುಕೊಂಡ್ರು. ಕ್ರೈಸ್ತಿಯ ಸಮಾಜವೇ ಕೇಳ್ತಿದ್ದೀರಾ? ಯಾವ ದೇವರು ಮನುಷ್ಯನನ್ನು ಸೃಷ್ಟಿಸಿ ವಿವಾಹ ಬಾಂಧವ್ಯವನ್ನು ಏರ್ಪಡಿಸಿದಾರೋ ಆ ವಿವಾಹ ಬಾಂಧವ್ಯದಲ್ಲಿ ಸಮಸ್ಯೆ ಎದುರಾದಾಗ ಆ ದೇವರೇ ಆ ಸಮಸ್ಯೆಗೆ ಪರಿಷ್ಕಾರವನ್ನು ತೋರಿಸುವ ಪ್ರಯತ್ನ ಮಾಡಿದ್ರು. ಹೇಳಿ ತಮ್ಮ ತಂಗಿಯಂದಿರೇ, ನಿಮಗೆ ವಿವಾಹ ವಯಸ್ಸು ಬಂದಾಗ ಸಹಜವಾಗಿ ಓದುತ್ತಿರುವ ಸ್ಥಳದಲ್ಲಿ, ಉದ್ಯೋಗ ಮಾಡುತ್ತಿರುವ ಸ್ಥಳದಲ್ಲಿ ಒಂದು ಹುಡುಗಿ ನಿಮ್ಮನ್ನು ಆಕರ್ಷಿಸಬಹುದು, ಒಬ್ಬ ಹುಡುಗ ನಿಮ್ಮನ್ನು ಆಕರ್ಷಿಸಬಹುದು. ಆಕರ್ಷಣೆ ಸ್ನೇಹವಾಗಿ ಮಾರ್ಪಡಬಹುದು, ಆ ಸ್ನೇಹ ಪ್ರೀತಿಯಾಗಿ ಮಾರ್ಪಡಬಹುದು, ಪ್ರೀತಿ ಕೊನೆಗೆ ಮದುವೆಗೆ ದಾರಿ ತೆರೆಯಬಹುದು. ಆದ್ರೆ ಕೇಳಿರಿ, ನಿಮ್ಮ ವಿವಾಹದಲ್ಲಿ ಯಾರಿರಬೇಕು? ಯೇಸು ಇರಬೇಕು. ಯೇಸು ಇರಲಾರದೆ, ಕ್ರಿಸ್ತನು ಇರಲಾರದೆ ನೀವು ವಿವಾಹ ಮಾಡಿಕೊಳ್ಳುವ ಪ್ರಯತ್ನ ಮಾಡುವುದಾದರೆ ಆ ವಿವಾಹವು ಬಹಳ ಕಷ್ಟ ಎದುರಿಸಬೇಕಾಗುತ್ತೆ. ಮತ್ತೊಮ್ಮೆ ಹೇಳ್ತೇನೆ ಕೇಳಿ, ಯೇಸು ಇದ್ದಾಗಿಯೂ ಕೂಡ ವಿವಾಹ ಬಾಂಧವ್ಯದಲ್ಲಿ, ಮದುವೆಯಲ್ಲಿ ಕಷ್ಟಗಳು ಬರಬಹುದು. ಆದರೆ ಆ ಕಷ್ಟಗಳಿಗೆ ನನ್ನ ದೇವರೇ ಜವಾಬ್ದಾರಿಕೆ ನಿರ್ವಹಿಸುತ್ತಾರೆ, ಪರಿಹಾರ ಕರ್ತನಾಗಿರುತ್ತಾನೆ. ಆ ಸಮಸ್ಯೆಗಳಿಗೆ ಪರಿಷ್ಕಾರವನ್ನು ಆತನೇ ತೋರಿಸುತ್ತಾನೆ ಎಂಬ ಈ ವಿಷಯ ದಯವಿಟ್ಟು ಮರೆಯಬೇಡಿ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಮದುವೆಯಲ್ಲಿ ಸಮಸ್ಯೆ ಎದುರಾದ್ರೆ ಯಾರು ಅದನ್ನು ತೀರಿಸಬಲ್ಲರು? ಆ ದಿನ ಮದುವೆಯಲ್ಲಿ ಸಮಸ್ಯೆ ಎದುರಾದಾಗ ಆ ಕುಟುಂಬ ಅವಮಾನಕ್ಕೆ ಒಳಗಾಗ್ಲಿಕ್ಕಿರುವಾಗ, 4 ಜನರ ಗೇಲಿಗೆ ಗುರಿಯಾಗ್ಲಿಕ್ಕಿರುವಾಗ, ಗುಟ್ಟನ್ನು ರಟ್ಟು ಮಾಡದೆ ನಿಮ್ಮ ಬಳಿಗೆ ಬಂದು ಆ ಸಮಸ್ಯೆಯನ್ನು ತಿಳಿಯಪಡಿಸಿದಾಗ ಎಂಥ ಅದ್ಭುತ ಕಾರ್ಯ ಮಾಡಿದಿರಿ ದೇವರೇ. ಯಾರಿಗೂ ಗೊತ್ತಾಗಲಾರದ ಹಾಗೆ ಆ ಸಮಸ್ಯೆಯನ್ನು ಸಮಾಧಿ ಮಾಡಿಬಿಟ್ರಿ, ಆ ಸಮಸ್ಯೆಯನ್ನೇ ಪರಿಷ್ಕರಿಸಿ ಬಿಟ್ರಿ. ತಂದೆಯಾದ ದೇವರೇ, ಈ ದಿನ ಯಾರ್ಯಾರ ಕುಟುಂಬದಲ್ಲಿ ಯಾವ ಯಾವ ಸಮಸ್ಯೆಗಳಿವೆ ಎಂದು ನಿಮಗೆ ಗೊತ್ತು. ಕುಟುಂಬ ಬಹು ಬೆಲೆ ಉಳ್ಳದಾಗಿದೆ ಎಂದು, ವಿವಾಹವು ಬಹು ಘನವಾದದ್ದೆಂದು, ನೀವು ಮಾಡಿರುವಂತಹ ಮೊಟ್ಟ ಮೊದಲ ಅದ್ಭುತ ಕಾರ್ಯ ವಿವಾಹದಲ್ಲಿಯೇ ಎಂಬುದಾಗಿ ದೇವರೇ ನಿಮ್ಮ ವಾಕ್ಯ ಹೇಳುವಂತದಾಗಿದೆ. ಅದೊಂದು ಚಿಕ್ಕ ಗ್ರಾಮ ಆಗಿದೆ, ಅದೊಂದು ಚಿಕ್ಕ ಕುಟುಂಬ ಆಗಿದೆ, ಆದಾಗಿಯೂ ಅದ್ಭುತ ಮಾಡಿದ್ದೀರಿ ದೇವರೇ. ಈ ದಿನ ನಮ್ಮಲ್ಲಿ ಚಿಕ್ಕ ಕುಟುಂಬಗಳು ಬಹಳಷ್ಟಿವೆ ದೇವರೇ. ನಮ್ಮ ಜೀವಿತ ಬಹಳ ಚಿಕ್ಕದಾಗಿದೆ, ನಮ್ಮ ಕುಟುಂಬ ಬಹಳ ಚಿಕ್ಕದಾಗಿದೆ, ನಮ್ಮ ಬದುಕು ಬಹಳ ಚಿಕ್ಕದಾಗಿದೆ. ಆದಾಗಿಯೂ ನಮ್ಮೆಲ್ಲರನ್ನು ಲಕ್ಷಿಸುವಂತಹ ಮಹಾ ದೊಡ್ಡ ದೇವರು ನೀವಾಗಿದ್ದೀರಲ್ಲವೇ. ನಮ್ಮ ಜೀವಿತದಲ್ಲಿ ಮಹಾ ದೊಡ್ಡ ಅದ್ಭುತ ಕಾರ್ಯ ಮಾಡಲು ಶಕ್ತನಾದ ದೇವರು ನೀವಾಗಿದ್ದೀರಲ್ಲವೇ. ಅದಕ್ಕಾಗಿ ನಿಮಗೆ ವಂದನೆಗಳನ್ನು, ಸ್ತುತಿಗಳನ್ನು, ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ದೇವರೇ. ಯಾವ ಸಹೋದರನು, ಯಾವ ಸಹೋದರಿ ತಮ್ಮ ವಿವಾಹ ವಿಷಯದಲ್ಲಿ ಯಾವ ತೊಂದರೆ ಹಾದು ಹೋಗ್ತಿದ್ದಾರೋ, ಯಾವ ಕಷ್ಟ ಹಾದು ಹೋಗ್ತಿದ್ದಾರೋ, ಯಾವ ಬಾಧೆ ಹಾದು ಹೋಗ್ತಿದ್ದಾರೋ, ಆ ಎಲ್ಲಾ ಬಾಧೆಗಳಿಗೆ ಪರಿಷ್ಕಾರ ದಯಪಾಲಿಸಿರಿ, ಅವರಿಗೆ ಕನಿಕರ ತೋರಿಸಿರಿ ಎಂದು, ನಿಮ್ಮ ಉತ್ತರ ದಯಪಾಲಿಸಿರಿ ಎಂದು ನಿಮಗೆ ಎಲ್ಲಾ ಮಹಿಮೆ, ಘನತೆ, ಪ್ರಭಾವವನ್ನು ಸಲ್ಲಿಸುತ್ತಾ ದೀನ ಸೇವಕನಾದ ನನ್ನ ಕುಟುಂಬವನ್ನು ಪ್ರತ್ಯೇಕವಾಗಿ ಕನಿಕರಿಸಿರಿ. ನಿಮ್ಮ ಚಿತ್ತಾನುಸಾರವಾಗಿ, ನಿಮ್ಮ ವಾಕ್ಯಾನುಸಾರವಾಗಿ ಜೀವಿಸುತ್ತಾ ನಿಮ್ಮ ಸೇವೆ ಸಲ್ಲಿಸುವ ಭಾಗ್ಯ ದಯಪಾಲಿಸಿರಿ ಎಂದು, ಪಡುತ್ತಿರುವ ಪ್ರಯಾಸಕ್ಕೆಲ್ಲ ಅದ್ಭುತವಾದ ಪ್ರತಿಫಲವನ್ನು ಕಣ್ಣಾರೆ ಕಾಣುವ ಭಾಗ್ಯವನ್ನು ಅನುಗ್ರಹಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್.